ಮುದಿಯಪ್ಪಣ್ಣ ನಾವು ಯಾರು? ನಾವು ಕ್ರೈಸ್ತ. ಹೌದು. ಎಂತದ್ದು ಮತವನ್ನೇ ಬದಲಾಯಿಸಿದ್ಯಲ್ಲ? ನಾವು ಕ್ರೈಸ್ತ. ನಾವು ಗಾಢ ಕಿರಾತರು. ಮುಂದೆ ಕಿರಾತರು. ನಮ್ಮ ಉದ್ಯೋಗ ಎಂತದ್ದು? ನಾವು ಉದ್ಯೋಗ ಪೇಟೆದು. ಎಂತದ್ದು ಬೇಟೆಯಾಡುವುದು ನಮ್ಮ ಉದ್ಯೋಗ. ಮುದಿಯಪ್ಪಣ್ಣ, ನಾವು ಸಾಧಾರಣವಾಗಿ ಎಲ್ಲಿಂದ ಎಲ್ಲಿಯವರೆಗೆ ನಾವು ಬೇಟೆಯಾಡುತ್ತೇವೆ? ಅದು ಪಡುಬಿದ್ರೆಯಿಂದ ಮೂಡಬಿದ್ರೆ. ಎಂತದ್ದು? ಪಡುಬಿದ್ರೆಯಿಂದ ಮೂಡಬಿದ್ರೆ. ಅದು ಊರಿನ ಹೆಸರು ಬೇರೆ. ಮೂಡುಕಿನಾರೆಯಿಂದ ಪಡುಕಿನಾರೆಯವರೆಗೆ, ಪಡುಕಿನಾರೆಯಿಂದ ಮೂಡುಕಿನಾರೆಯವರೆಗೆ. ಮುದಿಯಪ್ಪಣ್ಣ, ದಟ್ಟವಾಗಿ ಬೆಳೆದು ನಿಂತಿರುವಂತಹ ಈ ಕಾರಣದಲ್ಲಿ ಅಲ್ಲ ಮತ್ತೊಂದು ಕಡೆ ಕಾಂತಾರದಲ್ಲಿ ಜೀವನವನ್ನು ಸಾಗಿಸುತ್ತಾ ಗಾಢ ಕಿರಾತರು ಎನ್ನುವಂತಹ ಹೆಸರಿನಿಂದ ದೀರ್ಘಾಕ್ಷರಾಗಿ ನಾವು ನಿಮ್ಮೆಲ್ಲರಿಗೂ ಒಡೆಯನಾಗಿ ಅಲ್ಲಿ ಕಂಗೊಳಿಸುತ್ತಾ ಇದ್ದೇನೆ. ಹೆಸರು ದೀರ್ಘಾಕ್ಷ. ಮುದಿಯಪ್ಪಣ್ಣ, ಸಾಧಾರಣವಾಗಿ ನಾವು ಎಷ್ಟು ಸಮಯದಿಂದ ಬೇಟೆಯಾಡುತ್ತಾ ಇದ್ದೇವೆ? ತುಂಬಾ ಸಮಯ ಆಯ್ತಣ್ಣೋ. ಅದು ಬೇಟೆಯಾಡಿ. ಹೌದು, ಬೇಟೆಯಾಡದೆ ಬೇಟೆಯಾಡುದು ತುಂಬಾ ಸಮಯ ಆಯ್ತು. ಹೌದಲ್ಲ? ಮಾಂಸ ಮೆಲ್ಲದ ಹಲ್ಲೆಲ್ಲ ಪುಟ್ಟ ಹಿಡ್ದಾಯ್ತು. ಎಂತಾಗಿದೆ? ಎಳ್ಳು ಪುಟ್ಟ ಎಳ್ಳೆ ಮತ್ತೆ ಹೌದಾ? ನನಗೆ ಆವಾಗ ಮಾಂಸಕ್ಕಿಂತ ಎಳ್ಳು ತಿನ್ನದೆ ಎಂತಾದ್ರೂ ಸಮಾಧಾನ. ಅಲ್ಲೆಲ್ಲ ಕುಟುಂಬ ಆಗಲೇಬೇಕು. ಅದು ಕೂಡ ಒಣಗಿದೆ ಅಂದ್ರೆ ಬಹಳ ಮುದಿಯಪ್ಪಣ್ಣ, ಬಹಳ ಸಮಯದಿಂದ ಬೇಟೆಯಾಡದೆ ಇಲ್ಲಿಯೇ ವಾಸವಾಗಿದ್ದೇವೆ. ಆದ ಕಾರಣ ಇವತ್ತು ನಾವು ಹೊರಟು ನಿಂತಿದ್ದೇವೆ. ನಾವು ಸಂಗ್ರಹ ಮಾಡಿದ್ರೆ ಮುಗ್ದು ಹೋಯ್ತು. ಮತ್ತೆ ಇನ್ನೀಗ ಬೇಕಾದಷ್ಟು ಸಂಗ್ರಹ ಮಾಡಿದ್ರೆ ಬಹಳ ಕಷ್ಟ. ಮಳೆಗಾಲ ಪ್ರಾರಂಭ ಆಯ್ತು. ಕಾಲದಲ್ಲಿ ಮಳೆ ಸುರಿತಾರೆ. ಇನ್ನು ಯಾವತ್ತು ಪ್ರಾರಂಭ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇವತ್ತು ನಾವು ಹೊರಟು ನಿಂತಿದ್ದೇವೆ. ನಾವು ಇವತ್ತಿಗೆ ಅಂತ ಅಲ್ಲ, ಇವತ್ತು ಬೇಟೆ ಆಡಿ ಬೇಕಾದಷ್ಟು ಮುಕ್ತಿ. ಅದೇ ಮುಕ್ತಿ ಬೇಕಾದಷ್ಟು ತಿಂದು ಆನಂತರ ಉಳಿದುದನ್ನ ಕಟ್ಟಿಡ್ಬೇಕು. ನಾವು ಒಣಗಿಸಿ ಕಟ್ಟಿಡ್ಬೇಕು. ಮತ್ತೆ ಈ ದೊಡ್ಡ ಮೇಳೆಗೆ ಹೊರಗೆ ಆಗುವುದಿಲ್ಲ, ಬೇಟೆಯಾಡುವುದಕ್ಕಾಗುವುದಿಲ್ಲ. ಮುದಿಯಪ್ಪಣ್ಣ, ಬೇಟೆಯಾಡುವುದಕ್ಕೆ ಇನ್ನು ನಾವು ಹೊರಟು ನಿಂತಿದ್ದೇವೆ. ಬೇಟೆಯಾಡಬೇಕಾದ್ರೆ ನಮಗೆ ಬಹಳಷ್ಟು ಆಡುಕಾಡುಗಳು ಬೇಕಾಗ್ತದೆ. ನಮ್ಮ ಕಿರಾತರ ಪಡಬೇಕು. ಒಂದಲ್ಲ ಎರಡಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗ್ತದೆ. ಅಷ್ಟು ಬೇಕು. ಆದ ಕಾರಣ ಎಷ್ಟು ಜನ ನಮ್ಮ ಒಟ್ಟಿಗೆ ಬರ್ತಾರೆ ಎನ್ನುವ ಹಾಗೆ ಲೆಕ್ಕವನ್ನು ಹಾಕಬೇಕು. ಬೇಟೆಗೆ ಹೋಗುವ ಲೆಕ್ಕ ಬೇಕೇ ಬೇಕು. ಯಾಕಂದ್ರೆ ಹೋಗುವಾಗ ಎಷ್ಟಿತ್ತು ಅಷ್ಟೇ ಇರಬೇಕು. ದಾರಿ ಮಧ್ಯೆ ಅಲ್ಲಿ ಇಲ್ಲಿ ಆಗಿ ಹೋದ್ರೆ ಲೆಕ್ಕ ತಪ್ತದೆ. ಯಾಕೆಂದ್ರೆ ನಾವು ಒಂದೇ ಕಡೆಯಲ್ಲಿ ಬೇಟೆಯಾಡುವುದಲ್ಲ, ಕಡೆಯಲ್ಲಿ ವಿಂಗಡಣೆಯಾಗಿ ಹೋಗಿ ಬೇಟೆಯಾಡುತ್ತೇವೆ. ಸಮಯದಲ್ಲಿ ಯಾರಾದ್ರೂ ಎಲ್ಲಿಯಾದ್ರೂ ತಪ್ಪಿ ಹೋದರೆ ಅದಕ್ಕಾಗಿ ಲೆಕ್ಕ ಬೇಕು. ಆಯ್ತಲ್ಲ, ಲೆಕ್ಕ ಕೊಡಿ. ಸುಟ್ಟು ಬಂದ್ರಳೆ ಎಲ್ಲ ತುಳಸಿ ಕಟ್ಟೆಗೆ ಸುತ್ತು ಬಂದಾಗ ನಂಗೆ ಸುತ್ತು ಬಂದ. ಅಲ್ಲ ಹೇಳಿದ್ದು ನೀನಲ್ವಾ, ಸುತ್ತು ಬನ್ನಿ ಅಂತ. ನಿಂತಲ್ಲೆಲ್ಲ ಸುತ್ತು ಬಂದಿದ್ದ ನಂಗೆ. ಮತ್ತೆ ಆದ್ರೆ ಬಿಡ್ಲಿಲ್ಲ. ಲೆಕ್ಕ ಮಾಡೀನಿ. ಲೆಕ್ಕ ಕೊಡ್ತೀನಿ, ಸರಿಯಾಗಿ ಗಮನಿಸ. ಒಂದ ಎಗಡು ಎರಡು ಮುಗುಡು ಮುಗುಡು ಅಂದ ಲೆಕ್ಕದೊಳಗೆ. ಮತ್ತೆ ಹಾಗೆ ಹೇಳಿದ್ರೆ ಹುಡುಕಾಡಲು ಇರ್ತಾರ. ಅದು ನೀರಲ್ಲಿ ಇರುವುದಲ್ಲ, ಕೆಸರಲ್ಲಿ ಇರುವುದು. ಲೆಕ್ಕದೊಳಗೆ ಮೂರು. ಹೌದದು ಮುಗುಡ ನಕ್ಕು ಆಗತ್ತಿಲ್ಲ. ನೀವು ನನ್ನನ್ನು ನೆಕ್ಕಲಿಕ್ಕೆ ಅಲ್ಲ, ನೀನು ಹೇಳಿದ್ದು ನೆಕ್ಕಲಿಕ್ಕೆ ಹೇಳಿದ್ದಲ್ವಾ? ಲೆಕ್ಕದೊಳಗೆ 4, 5, 6 ಎಂತ ಹಾಗೆ ಮಗ ಹಾಗೆ. ಅಲ್ಲ, ಹೇಳಿದ್ದು ನೀನು ಹಾಗೆ ಅಲ್ವಾ? ಹಾರು ಅಂತ ಹೇಳಿದ್ದಿ, ಅದಕ್ಕೆ ಹಾರಿದ್ದಾರೆ. ಹಾರು ಅಲ್ವಾ? ಲೆಕ್ಕದಲ್ಲಿ 6. ಮತ್ತೆ ನಮ್ಮಲ್ಲಿ ಕೆಲವೆಲ್ಲ ಹಾರು ಅಂತಾರೆ. ಆರಿಗೆ ಹಾರು ಅಲ್ಲ, 6, 7 ತುಂಬಡಿಸೋದು 7 ಈಗಲೇ ತುಂಬಡಿಸ ಮತ್ತೆ ಯಾರು 7 ಲೆಕ್ಕದೊಳಗೆ 7. ಅಲ್ಲ, ಅವರನ್ನು ತೋರಿಸುದು ಯಾಕೆ ನೀನು? ಹಾಗಾದ್ರೆ ನಾನು 7 ಅಂತ ಬಂದಿದ್ರೆ
ಬರ್ತದೆ ಮತ್ತೆ ಅದು ನಾನು ಹೇಳೋದಕ್ಕೂ ಸರಿ ಆಯ್ತು ಆ ಲೆಕ್ಕದಲ್ಲಿ 7 ಅದು 7 ಅಂತಾಯ್ತು ಅವ್ರು 7 ಅಂದಾಜು ಇಲ್ಲ ಇಲ್ಲ ಬೇಡ ನೀವು ಮುಖ್ಯ ಆರಾಮವಾಗಿರ್ತಾರೆ ಈ ಮಿತ್ರ ಮಾಡ್ತಾರೆ ಆಯ್ತು 8 ಮುಂಬ ಹೊತ್ತು ಅಜ್ಜ ಹಸಿವಾಗ್ತದೆ ಬರ್ಲಿ 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 ಇಲ್ಲೇನ ಬಡಿಸೋದು ನಿಮ್ಗೆ ಗೊತ್ತಾಯ್ತಲ್ಲ ಬರ್ಲಿ ಏ ಮುದಿಯಪ್ಪಣ್ಣ ನಾಳೆ ಬೇಯಿಸಿ ಹಾಕುದೇ ಹೆಚ್ಚಿಗೆ ಪುನಃ ನೀವು ಬಡಿಸ್ಲಿಕ್ಕೆ ಉಂಟು ಮತ್ತೆ ನೀವ್ ಹೇಳಿದಲ್ಲ ಗೊತ್ತಾಯ್ತು ನನ್ನ ಕಷ್ಟ ನಮಗೆ ಒಟ್ಟು ನಮಗೆ ಹೊತ್ತಾಗುವಾಗ ಬರ್ಲೇಬೇಕು ಸುಮ್ಮನೆ ಕೂತ್ಕೊಳ್ಳಿ ಇಲ್ಲಿ ಅಂತ ಕೊಡ್ತಾರೆ ಮುದಿಯಪ್ಪಣ್ಣ ಯಾವ ಸುದ್ದಿ ಬೇಕಾದ್ರೂ ನೀನು ತೆಗಿಬಹುದು ಆದ್ರೆ ಈ ಉಣ್ಣುವ ಹೊತ್ತನ್ನು ನೀನು ಮಾತ್ರ ತೆಗಿಲೇಬಾರದು ನಾನು ಉಣ್ಣು ಹೊಟ್ಟೆ ಹೇಳಿದ್ದೆ ಅಲ್ಲ ಬಂದ್ರಲ್ಲ ನಾನು ಉಣ್ಣು ಹೊಟ್ಟೆ ಅಲ್ಲ ಇನ್ನು ಸ್ವಲ್ಪ ಹೊತ್ತಾದ್ರೆ ಎಲ್ಲ ಬರಲಿ ನೀರು ಬರಲಿ ಎಲ್ಲ ಬರಲಿ. ಲೆಕ್ಕ ಹೇಳಿದ ಒಬ್ಬ ಹೊಟ್ಟಂತೆ ಏ ಪುಣ್ಯಾತ್ಮರೇ ಲೆಕ್ಕದಲ್ಲಿ 9 ಅಂತ ಹೇಳಿತು ಹತ್ತು ಅದನ್ನ ಕೊಟ್ಟು ಅದನ್ನ ಮೇಲೆ ಅಜ್ಜನ ಮಾತು ಅಂತ ಹೇಳಿದ್ರೆ ಮಾತೆ ಎಲ್ಲಿಗೆ ಹತ್ತೋದು ನೀನು ಹೇಳಿದ್ದು ಅದನ್ನ ಮೇಲೆ ಹತ್ತಲಿಕ್ಕೆ ಸುಮ್ಮನೆ ಹೇಳಿದ ಕೂಡಲೇ ಹತ್ತುವುದ ನೀವು ಅದು ಅಲ್ಲ ನೀವು ಹೇಳಿದ್ದು ಹೇಗೆ 10 ಅಂತ ಹೇಳಿದ್ದು ಹತ್ತು ಲೆಕ್ಕದಲ್ಲಿ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅವರಿಗೆ ಗೊತ್ತಾಗ್ತದೆ ಪುಣ್ಯಾತ್ಮ ಆಮೇಲೆ 20 ಅಜ್ಜನಿಗೆ ಮತ್ತು ಯಾರಿಗೆ ನಿಂಗೆ ಏ, ನಿನ್ಗೆ 20. ಏ, ನಿನಗೆ 20. ಲೆಕ್ಕದೊಳಗೆ 20 20 ಮತ್ತೆ ಆಮೇಲೆ 30 ಅಜ್ಜನಿಗೆ ಬಂದಿದೆ ಅಜ್ಜನಿಗೆ ಬಂದಿದೆ ಅಜ್ಜನಿಗೆ ಬಂದಿದೆ ನಿನಗೆಲ್ಲ ಬಂದದ್ದು. ಉಪ್ಪು ಬಂದದ್ದು ನಿನಗೆ. ನಾಳೆ ನಿಮ್ಗೆ ಬರ್ತೈತೆ ಅಲ್ಲ, ಉಪ್ಪು ಎಲ್ಲರಿಗೂ ಉಪ್ಪು ಬರ್ತದೆ ಲೆಕ್ಕದೊಳಗೆ 30 ಲೆಕ್ಕದಲ್ಲಿ 30 ಆಮೇಲೆ ನಾಡು 10 ಎಲ್ಲಿ ಎಲ್ಲಿ ಹೋಗಿದೆ ಎಲ್ಲಿ ಹುಡುಕಾಟ ಏನು ಭಾಷೆ ಬೇಡ ಹಾಗೆ. ಲೆಕ್ಕದೊಳಗೆ ನಾಡು 10 ಎಂತದ್ದು ಹುಡುಕಾಡೋದಂತ ನೀವು ಆಹಾ ಅಜ್ಜ ಹೇಳಿದ್ರು ಏನು ನೀವು ಭಾಷೆ ಬೇರೆ ಮಾಡಿದ್ಯಾ ಅಂತ ನಾಡು 10 ಎಂತದ್ದು ನಾಟಕ? ಅದು ಹುಡುಕಾಡಿರ್ತಾರ ಲೆಕ್ಕದಲ್ಲಿ 40 50 60 ಅಜ್ಜ ನನ್ನಲ್ಲಿಗೆ ಬರ್ತದೆ 10 ಲೆಕ್ಕದೊಳಗೆ ನೀನು ಅಷ್ಟು ತಾತ್ಸಾರ ಭಾವನೆ ನೋಡ್ತಾ ಇದ್ದೆ ಅದಕ್ಕಾಗಿ ನನ್ನ ಹತ್ತಿರ ಹೋಗ್ತಾರೆ ಲೆಕ್ಕದೊಳಗೆ 60 60 ಆಮೇಲೆ 80 90 100 ಇವು ದುಡಿ ಹಾಕ್ತವಂತಾಜು ಅಂದಾಜು ಇತ್ತು ಏನು ಪುಣ್ಯಕ್ಕೆ ನೀನು ಬಚಾವಾದಿ ಕೂಡಿಗೆ ಹಂದಿ ಮರಿ ನುಗ್ಗಿದಂಗೆ ನುಗ್ತವಲ್ಲ ನೀವು ಹೇಳಿದ್ದು ಹೌದಾ ಅಲ್ವಾ ಕಂದುಗೊಂದಿಗೆಲ್ಲ ನುಗ್ತವಲ್ಲ ಊರ್ಲಿಕ್ಕೆ ಹೇಳಿದ್ದು ಹೌದಾ ಅಲ್ವಾ ಅಲ್ಲ ಅಜ್ಜ ಹೇಳಿದ್ ಯಾವುದನ್ನು 100 ಅಂತ ಎಂತದನ್ನು 100 ಅಲ್ಲ ನೀವು ಎಲ್ಲಿಯಾದ್ರೂ ಸಿಕ್ಕಿದ್ರೆ 100ಕ್ಕೆ ಆಗಿತ್ತು ಅದಕ್ಕೆ ಎಲ್ಲಿ ಉಚ್ಚಕ್ಕೆ ನೀವು ಕಾಯ್ತಾ ಇದ್ದೀರಿ ಆಗುವುದಿಲ್ಲ ಪ್ರಯತ್ನ ಮಾಡಿ. ಹೌದು ಅಜ್ಜ ಹೇಳಿದ್ದು ಲೆಕ್ಕದೊಳಗೆ 100 ಲೆಕ್ಕದೊಳಗೆ 100 ಆಮೇಲೆ 200 300 400 500 ಮರದ ರೆಂಬೆ ಬರೆಯುವುದ ನೀನು ಹಂಗ ಅಲ್ಲೊಂಡೆ ಮತ್ತೆ? ಲೆಕ್ಕ ಹೇಳ್ತಾ ಹೋಗು ಹೇಳ್ತಾ ಹೋಗು 200 300 400 500 ಆಮೇಲೆ ಸಾರನ್ನ ಅಜ್ಜ ನಮಗೆ ಪಲ್ಯ ಬೇಕೇ ಬೇಕು ಏ ಮುದ್ಯಪ್ಪ ಪಲ್ಯ ಬೇಕೇ ಬೇಕು ಸ್ವಲ್ಪ ಮುಂದೆ ಬಾ ಅವೆಲ್ಲ ಕೇಳ್ತಾವಲ್ಲ ಅವಾಗಲೇ ಹೇಳಿದ್ದೇನೆ ನಾನು ಹೌದು. ಈ ವಿಷಯವನ್ನು ಬೇಡ ಬೇಗ ಬೇಗ ಯಾರು ಅಂತಾರೆ? ಇವನಿಗೆ ಸಾಂಬಾರಿಗೆ ನುಗ್ಗೆಕಾಯಿ ಸುಮ್ಮನೆ ಕೂತ ಅದಲ್ಲ ನೋಯ್ ಏ, ಲೆಕ್ಕದೊಳಗೆ ಲೆಕ್ಕ ಮಾಡಿದ್ದಲ್ಲ ನಮ್ಮವನು. ಒಂದು ಸಾರನ್ನ 1,000 ಹಾಸ್ಯ ಬರೀ 1,000 ಆಮೇಲೆ 2,000 3,000 10,000 90,000 ಲಕ್ಷ ಕೆಳಗಿನ ಮನೆಯವ ನಿನ್ನ ಪುಣ್ಯ ಲೆಕ್ಕ ಸುಮ್ಮನೆ ಕೂತ ಲೆಕ್ಕದೊಳಗೆ ಲೆಕ್ಕ ಲಕ್ಷ ಲೆಕ್ಕದೊಳಗೆ ಲೆಕ್ಕ ಲಕ್ಷ ಗೊತ್ತಾಯ್ತಾ ಆಮೇಲೆ ಕೋಟಿ ಬಾಂಡಿ ಪರ್ ಕಲಿ ಹುಳಿ ಹೆಂಡ ಬರಲಿ ಕೊಡಿ 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 ಬೇಗ 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 ಲೆಕ್ಕಕ್ಕಾಗಲ್ಲ ಎರಡು. ಕೋಟಿ ಕೋಟಿ ಬಾಂಡಿ ಪರ್ ಕಲಿ ಎರಡು ಬೇಕಂತ ನಾವ ಏ ಪುಣ್ಯಾತ್ಮ ನಾನು ಕೇಳಿದ್ರು ಇಲ್ಲಿಗೆ ಬಂದು ನೀನು ಅಭ್ಯಾಸ ಮಾಡಿದ್ರು ಅಂತ ಮತ್ತೆ ಕೇಳ್ತೇನೆ ಬರುವಾಗ ಇತ್ತಂತ ಎಲ್ಲ ಹುಟ್ಟುವಾಗ ಅಭ್ಯಾಸ ಮಾಡ್ತಾವ ಇಲ್ಲಿ ಬಂದು ನಮಗೂ ಬಂದ್ರು ಏ ಮುದಿಯಪ್ಪಣ್ಣ ಇರ್ಲಿ ಬಿಡು ಹುಳಿ ಹಣ್ಣಾಗ ಸುತ್ತಿ ಎತ್ತು ಜಾರು ಎತ್ತಿದ ಕೂಡಲೇ ಹತ್ತಿರ ಬರ್ತಾರೆ ಮತ್ತೆ ಹೌದು ಇಲ್ಲಿಲ್ಲ ಅದು ಪಾಂಡಿ ಕರಿ ಕಲಿ ಲಕ್ಷ ಕೋಟಿ ಅದೆಲ್ಲ ನನಗೆ ಲೆಕ್ಕಾಚಾರ ಸರಿ ಆಯ್ತು ಮತ್ತೆ ಈ ಪಾಂಡಿ ಬರ್ಕಲ್ಲಿ ಅದೆಂತ ಲೆಕ್ಕ ಅದು ಲೆಕ್ಕದಲ್ಲಿ ಎರಡು ಹೆಚ್ಚಿಗೆ ಸುಮ್ಮನೆ ಇರ್ಬೇಕು ಗೊತ್ತಾಗ್ತದೆ ಇವತ್ತು ಇಲ್ಲಿ ಬರ್ಬೇಕು ಎರಡರಲ್ಲಿ ಓದಿ ಗೊತ್ತಾಯ್ತಲ್ಲ
ಹೌದಲ್ಲ ಪಾಂಡಿ ಬರ್ಕ ಲೆಕ್ಕ ಮುಗಿ ಲೆಕ್ಕ ಮುಗಿಯಿತಾ? ಬಾಯಿ ಮುಚ್ಚಿ ಇರ್ಬೇಕು ಏ ಮುಗಿಯಪ್ಪಣ್ಣ, ಹಾಗಾದ್ರೆ ಇಷ್ಟು ಮಂದಿ ನಮ್ಮ ಜೊತೆಯಲ್ಲಿದ್ದಾರೆ ಬೇಟೆಯಾಡುವುದಕ್ಕಾಗಿ. ಹಾಗಾದ್ರೆ ಕಾಡಿಗೆ ಹೋಗುವಾಗ ಬರಿಗೈಯಲ್ಲಿ ಹೋಗುವುದಲ್ಲ, ಏನಾದ್ರೂ ಕೈಯಲ್ಲಿ ಬೇಡವೇನೋ? ಕಾಯ್ದಿನ ಬೇಕೇ ಬೇಕು. ಕಾಯ್ದಿನ ಇಲ್ಲ ಅಂತಾದ್ರೆ ಪ್ರಯೋಜನ ಇಲ್ಲ. ಹಸಿ ಹಾಕಿದ್ರೆ ಸಾಕಾಗುದು. ಆಯ್ತು ಆಯ್ತು ಕಾಯ್ದಿನಲ್ಲ ಅಲ್ಲ ಬೇಕಲ್ಲ ಕೆತ್ತಿ ಅದಿಲ್ಲಿ ಯಾಕೆ ತಕೊಂಡು ಬಂದೆ? ಬೇಟೆ ಆಡುವಾಗ ಬಿಸ್ಕೆಟ್ ಮನೆಯಲ್ಲೇ ಬಿಟ್ಟು ಅವ ಕೆಚ್ಚಿ ಅಂತಾನೆ ಕತ್ಯ. ಅದು ಕತ್ಯ ಅಲ್ಲ, ಅದನ್ನು ಕೆಚ್ಚಿ ಅಂತ. ಹೌದು ಅಲ್ಲ ಇವರಿಂದ ಅವರಿಗೆ ಹೊರಟಿದ್ದಂತ ಈಗ. ಹೌದು ಆಯ್ತಲ್ಲ. ಒಬ್ಬರು ಒಂದು ಆಯ್ತು ಹೇಳ್ತಾರೆ. ಒಬ್ಬರು ಸೋಮವಾರ ಆಮೇಲೆ ಬುಧವಾರ ಮುಕ್ಕರ ಆಮೇಲೆ ಮುಸುಂಬಿ ಮುಸುಂಡಿ ಹೌದು ಮುಸುಂಡಿ ಒಬ್ಬೊಬ್ಬರು ಒಂದೊಂದು ಆಯ್ತು. ಹೌದಲ್ಲ ಅದಾಯ್ತು. ಆಯುಧಗಳು ಆಯ್ತಲ್ಲ, ಬರೀ ಆಯುಧಗಳನ್ನ ಹಿಡಿದು ನಾವು ಬೇಟೆಯಾಡುವುದಕ್ಕೆ ಸಾಧ್ಯ. ನನ್ನಲ್ಲಿ ಪರಂದ ಕುಪ್ಪ ಇತ್ತೆ. ಕೊಡಿ ಈಗಲಾದ್ರೂ ಕೊಡಿ. ಅದೆಲ್ಲ ಪರಂದ ಕುಪ್ಪ ಹಾಗಾದ್ರೆ ನೀನು ಬರಿಗೈಯಲ್ಲಿ ಬಂದದಲ್ಲ. ನಿನಗಾಕಪ್ಪ ಅಲ್ಲ ಪುಣ್ಯಾತ್ಮ, ಅದು ಆಗುವ ಕಾಲವೇ ಬೇಸರ ಮಾಡಬೇಡ. ಹೊಟ್ಟೆ ಹೌದು ಪರಂದ ಕುಪ್ಪ ಅದನ್ನ ಯಾಕೆ ತಂದದ್ದು? ಪರಂದ ಕುಪ್ಪ ಯಾಕೆ ತಂದದ್ದು? ತಿನ್ನುವುದ ಅದಲ್ಲ ಹೇಳಿದ್ದೆಲ್ಲ ಬಂದುಕೊಂತ ಏನಾದ್ರೆ ಇದಕ್ಕೆ ವಿಶೇಷತೆ ಉಂಟಾ? ಇದೀಗ ಆಯುಧಕ್ಕೆ ಹೆಸರು ಪರಂದು ಕುಕ್ಕು. ಇದರ ವಿಶೇಷ ಆಯ್ತ. ಇದರ ಹೊಟ್ಟೆಗೆ ಮತ್ತು ಜಡಿಬೇಕು, ಗೊತ್ತಾಯ್ತಲ್ಲ? ಹೀಗೆ ಹಿಡಿಬೇಕು, ಮೃಗ ಬಂದಾಗ ಗುರಿ ನೋಡ್ಬೇಕು, ಆಮೇಲೆ ಕಿವಿಗೆ ಬೆಂಕಿ ಕೊಡ್ಬೇಕು. ಕಿವಿಗೆ ಅಲ್ಲ ಇದ್ರ ಕಿವಿಗೆ. ಆವಾಗ ಹೀಗೆ ಒತ್ತಿದಾಗ ತಕ್ಕು ಡಿಮ್ಮ ಶಬ್ದ. ಆಯ್ತಲ್ಲ? ಮೃಗ ಅತ್ತ, ನಾನು ಇತ್ತ ಹೋಗಿತ್ತು. ಎಂತದ್ದು ಪರಂದು ಇದಕ್ಕೆ ಪರ್ದುಕ್ ಅಂತ ಹೇಳಿ. ಇದು ಬಂದೂಕ ಅಲ್ವೇನೋ? ಕೋವಿ ಹಂಗಂತೀಯ? ಇರ್ಲಿ ಬಿಡು. ಹಾಗಾದ್ರೆ ಬರಿಗೈಯಲ್ಲಿ ಬೇಟೆಯಾಡುವುದಲ್ಲ, ಉಂಟು. ಹಾಗಾದರೆ ಹಕ್ಕಿ ಪಕ್ಕ ಹಿಡಿಯುವಕ್ಕೋಸ್ಕರ ಬಲೆಗಳೇ ಎಲ್ಲ ಹೊಂದಿದ್ದಾರೆ. ಬಲ್ಲೆ ಹಕ್ಕಿ ಪಕ್ಕ ಹಿಡಿಯುವುದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಬಲ್ಲೆ ಆಯ್ತಾ? ಯಾವ್ದಲ್ಲ? ಒಬ್ಬೊಬ್ಬರಿಗೆ ಒಂದೊಂದು ನಾವು ಹಿಡ್ಕೊಂಡು ಬಂದವ್ರೆ. ನನ್ನಲ್ಲಿ ಒಂದು ತುಂಬಾ ಬಗ್ಗೆ ಉಂಟು. ಮಳೆ ಬರ್ತಾ ಬೇಡವಾ? ಕಡಲೆ, ಬಿಸಲೆ, ಎಕ್ಕಲೆ, ಅಂಚಿ ಬಲೆ, ಇಂಚಿ ಬಲೆ, ಒಂಚೊಂಚಿ ಪೋಲೆ, ಲಕ್ಕದ ಪೋಲೆ. ಹೆಸರು ಇದಕ್ಕ ಅಂತ ಬಲೆಗಳು ಅದನ್ನು ಉಪಯೋಗ ಮಾಡುವುದು. ಕಡಲೆ ಅಂದ್ರೆ ಕಡೆಗೆ ಕಟ್ಟುವ ಬಲೆ, ಬಿಸಾಲೆ ಅಂದ್ರೆ ಬೀಸು ಬಲೆ, ಅಂಚಿ ಬಲೆ ಅಂದ್ರೆ ಅಂಚಿಗೊಂದು ಕಟ್ಟುದು, ಇಂಚಿ ಬಲೆ ಅಂದ್ರೆ ಇಂಚಿಗೊಂದು ಕಟ್ಟುದು. ಆಯ್ತಾ? ಹೊಂಟು ಒಂಚೊಂಚಿ ಪೋಲ್ ಅಂದ್ರೆ ಹೊಂಟು ಹಾಕಿ ಕಟ್ಟುದು, ಮತ್ತೆ ಮಿತ್ತಲ ಅಂದ್ರೆ ಮೇಲೆ ಕಟ್ಟುದು, ಮಿತ್ತಲ ಅಂದ್ರೆ ಕೆಳಗೆ ಕಟ್ಟುದು. ಒಟ್ಟು ಬಲೆ 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 ಒಟ್ಟಾರೆ ಬಲೆ ಉಂಟು. ಹೌದು. ವಿಷಯ ಕೇಳ್ತೀನಿ. ಯಾವುದು? ಆನೆ ಹೋದ್ರು ನುಸಿ ಹೋಗೋದು ಅಂತ ಬಲೆ ಉಂಟ ನಿನ್ನಲ್ಲಿ. ಅದನ್ನು ಯಾಕೆ ಇಲ್ಲಿಗೆ ತಂದದ್ದು? ಯಾಕೆ ಆನೆ ಹೋಗುವಂತ ಬಲೆ ನೀವು ತಂದಿದ್ಯಲ್ಲ ಪುಣ್ಯಾತ್ಮ. ಸರಿಯಾಗಿಲ್ಲ ಅದು. ಹೇಗೆ ಹೇಗೆ ನುಸಿ ಹೋಗಂಗಿಲ್ಲ. ನುಸಿ ಕೂಡ ಆನೆ ಬಿಟ್ಟು ನುಸಿಯೂ ಹೋಗೋದಕ್ಕೆ ಸಾಧ್ಯವಿಲ್ಲ. ತಂದೀವಿನಿ ಸರಿ ಹಂಗ. ಸರಿ. ಇನ್ನು ಕುಂಜಿ ಮರಿಗಳು ಬೇಕು. ಅದು ಬೇಕಾ? ನಾಯಿ ಮರಿಗಳು ನಾಯಿ ಮರಿಗಳು ಬೇಡ. ಅದೆಲ್ಲ ನಾವು ಮಾಡ್ತೇವೆ. ನೋಡಿ ಒಪ್ಪಿಕೊಂಡ. ನಾಯಿ ಮೂಸಿದ್ರೆ ಪೂರ ಇವು ಮೂಸಿ ಎಲ್ಲ ಇಲ್ಲಪ್ಪ. ಹಂಗಲ್ಲ. ಯಾವ ಪದರ್ನಲ್ಲಿ ಯಾವ ಮೃಗ ಉಂಟು ವಾಸನೆ ಹಿಡಿಯುವ ಜಾಡು ಕೊಟ್ಟು. ಹೌದು ನಾನು ಪೂರ ಹೇಳಿಕೊಟ್ಟಿದ್ದೆ. ಹೌದೌದು ಪೂರ ಹೇಳಿಕೊಟ್ಟಿದ್ದೆ. ಯಾವ ಪದಗಳಲ್ಲಿ ಇರ್ತವೆ ಅದರ ಮಾತ್ರೆಯ ಜಾಡನ್ನು ಹಿಡಿದು ಹೋಗುವಂತ ಆದ್ರೂ ಬೇಕಾಗ್ತದೆ. ಒಂದು ಪದರ ಅಲ್ವಲ್ಲ, ಈ ಕಡೆ ಬೇರೆ ಬೇರೆ ಪದರ ಇಲ್ವಾ? ಒಂದು ನಾಲ್ಕು ಹಿಡ್ಕೊಂಡು ಬಾ. ಆಯ್ತಾ? ಆಯ್ತಾ? ಹಾಗಾದ್ರೆ ಬೇಟೆಯಾಡುವುದಕ್ಕೆ ಹೆಚ್ಚು ಹೊತ್ತು ಸಮಯ ಇಲ್ಲ. ಅಲ್ಲ, ಬೇಟೆಯಾಡುವುದಕ್ಕೆ ಒಂದು ಕ್ರಮ ಅಂತ ಇಲ್ವೇ? ಒಂದೊಂದು ಕಿರ್ಮ ಉಂಟೆ ಉಂಟು. ಕಿರ್ಮ ಕ್ರಮ ಹೌದಲ್ಲ. ದೇವರು ಮುಂದೆ, ನಾನು ಮುಂದೆ, ಆಮೇಲೆ ಬಲ, ಎಂಕ ಕಂಕ ಕಾಳ ಒಬ್ಬ ದೇವ್ರೆ ಕಾಲ್ ಬೆಳೆಸಿ ಆಯ್ತು. ಆಗ ಮುಂದಿನ ತಲೆ ತೆಗಿದ್ದೇವೆ.
ಮಾಡುವ. ಇನ್ಸೂರೆನ್ಸ್ ಸಂಖ್ಯೆ ಎಷ್ಟು ನಿಮ್ದು? ಇನ್ನು ಶುರು ಮಾಡುವ. ಇನ್ನು ಪ್ರಾರಂಭ ಮಾಡುವ ನಾವು. ಬೇಗ ಇಲ್ಲಿಂದಲೇ. ಇಲ್ಲಿ ಪ್ರಾರಂಭಿಸೋಣ.